ಲೈಫಲ್ಲಿ ದಿನನಿತ್ಯ ಕಲಿಯುವಂಥದ್ದು ತಿಳ್ಕೊಳ್ಳೋವಂಥದ್ದು ತುಂಬ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಟ್ರಾಫಿಕ್ಗಳ ಬಗ್ಗೆ ಪಾಪ ತುಂಬಾ ತಿಳ್ಕೊಬೇಕು. ಹೈವೇಗಳಲ್ಲಿ ಯಾವಾಗಲೂ ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ಹೈವೇ ಅಂದಮೇಲೆ ಎಲ್ಲ ಥರ ಗಾಡಿಗಳು ಬರ್ತಾ ಇರ್ತವೆ. ನೋಡಿ, ಹಸು ಇರೋ ಗಾಡಿನೂ ಇದೆ. ಇವರು ಏನು ಮಾಡ್ತಾರೆ, ನಾನು ಫಸ್ಟ್ ಬಂದು ನೋಡಿದಾಗ ವಿಡಿಯೋ ನೋಡುವಾಗ ಆ ಚಿಕ್ಕ ಹುಡುಗ ಬಂದು ನಿಂತಿರೋದು ನೋಡಿ, ಅದಕ್ಕೆ ನಾನು ಚಿಕ್ಕ ಹುಡುಗಂಗೇನೋ ಆಗುತ್ತೇನೋ ಅಂದ್ಕೊಂಡೆ. ನೋಡಿದ್ರೆ ಹಂಗಾಗಲ್ಲ ನೋಡಿ, ಹಿಂಗಾಗತ್ತೆ. ಹಿಂಗಾಗಿದ್ದು ಏನಕ್ಕೆ ಗೊತ್ತಾ? ಇವನು ಫಸ್ಟ್ ಆಫ್ ಆಲು ಅಲ್ಲಿ ಆ ಮೈನ್ ರೋಡಲ್ಲೇ ಹೈವೇಲಿ ನಿಲ್ಲಿಸ್ಬಾರ್ದು, ಇನ್ನೂ ಸೈಡ್ಗೆ ಹಾಕ್ಕೊಬೇಕಾಗಿತ್ತು. ಬಸ್ ಒಂದು ಏನೂ ತಪ್ಪಿಲ್ಲ. ಯಾಕಂದರೆ ಅವರು ರೈಟ್ ಸೈಡಲ್ಲಿ ಕೂತಿರ್ತಾರೆ. ಲೆಫ್ಟಲ್ಲಿ ಆ ಒಂದು ಅಂದರೆ ಮುಂದೆ ಒಂದು ಎಲ್ಲೋ ಸಾರಿ ಲಾರಿ ಇರೋದ್ರಿಂದ ಆ ಲಾರಿ ಮುಂದೆ ಏನಿತ್ತು ಅನ್ನೋದು ಗೊತ್ತಾಗಿಲ್ಲ ಇವ್ರಿಗೆ. ಸೊ ಹಾಗಾಗಿ ಇವ್ರು ರೈಟಲ್ಲಿರೋದ್ರಿಂದ ಸಡನ್ನಾಗಿ ಕಾಣಿಸ್ದಿಂದ ಏನಾಯಿತು, ಬ್ರೇಕ್ ಹಾಕೋಕ್ಕಾಗಲಿಲ್ಲ, ಹೊಡೆದ್ಬಿಟ್ರು. ಅದ್ಯಾರೋ ಬಂದು ಬಂದು ತಪ್ಕೊತಾರೆ. ಪಾಪ ಏನಾಗಬೇಕಾಗಿತ್ತು ಅವ್ರಿಗೆ. ಬಟ್ ಹಸುನ ಯಾರು ತಪ್ಕೊಂಡ್ರು? ಪ್ರಾಣಿ ಅಲ್ವಾ, ಅದಕ್ಕೂ ಒಂದು ಜೀವ ಇರುತ್ತಲ್ವ.